ಬೊಮ್ಮನಹಳ್ಳಿಯಲ್ಲಿ ರಾಜಕೀಯವಾಗಿ ಪ್ರಜ್ಞೆ ಇರುವಂಥ ಜನ, ಬೊಮ್ಮನಹಳ್ಳಿ ಸುತ್ತಲಿರೋರು ರಾಜಕೀಯವಾಗಿ ಪ್ರಜ್ಞೆ ಇರುವಂಥ ಜನ. ಹಾನಗಲ್ ತಾಲೂಕಿನ ಜನರೇ ಭಾಳ ರಾಜಕೀಯ ಪ್ರಜ್ಞೆ ಇರುವಂಥವ್ರು. ನೀವು ಯಾವಾಗ ಯಾರನ್ನ ಏರಿಸ್ತಿರೋ, ಯಾವಾಗ ಇರಿಸ್ತಿರೋ ಗೊತ್ತಾಗೋದಿಲ್ಲ. ಎಷ್ಟು ಚಂದ ಮಾಡಿದ್ರಿ ಅಂದ್ರೆ, ಒಂದು ಉದಾಸಿಯವರು ಒಂದು ತಹಸೀಲ್ದಾರ್, ಉದಾಸಿಯವರು ತಹಸೀಲ್ದಾರ್. ಅವರೆಲ್ಲಿ ಬೇಸರ ಮಾಡ್ಕೊತಾರೆ ಇವ್ರು ಕೊಡೋದು, ಇವರೆಲ್ಲಿ ಬೇಸರ ಮಾಡ್ಕೊತಾರೆ ಅವ್ರು ಕೊಡೋದು. ಆದರೆ ಅವರಿಬ್ಬರು ಇದ್ದಾಗ ರಾಜಕೀಯ ಚಂದ ಇತ್ತು. ಚುನಾವಣೆಗೆ ಅಷ್ಟೇ ರಾಜಕೀಯ ಸೀಮಿತ ಇತ್ತು. ಅಭಿವೃದ್ಧಿ ಕೆಲಸ ಅವರವರ ಶಕ್ತಿ ಏನಿದೆ ಅದನ್ನೆಲ್ಲ ಮಾಡ್ತಾಯಿದ್ರು. ಆದರೆ ಅವರು ಕೂಡ ಸೌಹಾರ್ದತೆಯಿಂದಿದ್ರು, ಜನರನ್ನು ಕೂಡ ಸೌಹಾರ್ದತೆಯಿಂದ ಇಟ್ಟಿದ್ರು. ಇವತ್ತಿನ ಸರ್ಕಾರ, ಕಾಂಗ್ರೆಸ್ ಪಕ್ಷ ತಮ್ಮ ರಾಜಕೀಯ ರೊಟ್ಟಿಯನ್ನು ಸುಟ್ಟುಕೊಳ್ಳಲು ಸಮಾಜ ನಡುವೆ ಅಂತರವನ್ನು ಮಾಡಿ ಸಂಘರ್ಷವನ್ನು ಹುಟ್ಟಾಕ್ತಾರೆ. ಒಂದು ಹಳ್ಳಿಯಲ್ಲಿ ಎಲ್ಲ ಸಮುದಾಯಗಳು ಒಂದಕ್ಕೊಂದು ಅವಲಂಬಿತವಾಗಿರ್ತಾವೆ. ಒಂದು ಬಿಟ್ಟು ಇನ್ನೊಂದು ಇರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬಹಳ ಸುಂದರವಾದಂಥ ಒಂದು ಸಾಮಾಜಿಕವಾಗಿರುವಂಥ ಒಂದು ವಾತಾವರಣ ಅಲ್ಲಿರ್ತದೆ. ಆದರೆ ರಾಜಕಾರಣ ಇವತ್ತು ಕಾಂಗ್ರೆಸ್ನವರು ದೊಡ್ಡ ಪ್ರಮಾಣದಲ್ಲಿ ಜಾತಿಗಳ ಮಧ್ಯೆ ಸಂಘರ್ಷ, ಜನಾಂಗದ ಮಧ್ಯೆ ಸಂಘರ್ಷ ಅಷ್ಟೇ ಅಲ್ಲ, ಇಡೀ ಭಾರತವನ್ನು ಉತ್ತರ ದಕ್ಷಿಣ ಅನ್ನುವಂಥ ಎರಡು ಭಾಗ ಮಾಡುವಂಥ ಪ್ರಯತ್ನಗಳು ಕಾಂಗ್ರೆಸ್ ಪಕ್ಷ ಮಾಡ್ತಾರೆ. ಚುನಾವಣೆ ಬರ್ತವೆ ಹೋಗ್ತವೆ, ಆದರೆ ಈ ಭೇದ ಭಾವ ಶಾಶ್ವತ ಉಳಿತದೆ. ಬಹಳಷ್ಟು ಜನರ ಬದುಕಿನಲ್ಲಿ ಇದು ಕಷ್ಟ ಕಾರ್ಪಣ್ಯಗಳನ್ನು ತರ್ತದೆ. ಇದು ನಾವು ಅರ್ಥ ಮಾಡ್ಕೋಬಹುದು. ದಿನನಿತ್ಯ ನಿಮ್ಮ ಬದುಕಿನಲ್ಲಿ ಸೌಹಾರ್ದತೆ ಇರಬೇಕು. ರಾಜಕಾರಣ ಜನರನ್ನು ಜೋಡಿಸ್ಬೇಕು, ಜನಾಂಗವನ್ನು ಜೋಡಿಸ್ಬೇಕು, ರಾಜ್ಯವನ್ನು ಜೋಡಿಸ್ಬೇಕು, ನಾಡನ್ನು ಜೋಡಿಸ್ಬೇಕು, ದೇಶವನ್ನು ಜೋಡಿಸ್ಬೇಕು. ಜೋಡಿಸುವಂಥ ರಾಜಕಾರಣ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ದೇಶನೂ ಗಟ್ಟಿ ಇರ್ತದೆ, ನಾಡು ಗಟ್ಟಿ ಇರ್ತದೆ, ಸಮಾಜ ಕೂಡ ಗಟ್ಟಿ ಇರ್ತದೆ, ನಮ್ಮ ಹಳ್ಳಿನೂ ಕೂಡ ಭಾಳ ಗಟ್ಟಿಯಾಗಿರ್ತದೆ. ದಿಲ್ಲಿಯಲ್ಲಿ ಒಂದು ಯೂನಿವರ್ಸಿಟಿ ಇದೆ, JNU ಯೂನಿವರ್ಸಿಟಿ. ಅಲ್ಲಿಯ ಕೆಲವು ಕಿಡಿಗೇಡಿ ವಿದ್ಯಾರ್ಥಿಗಳು ಪಾಕಿಸ್ತಾನ್ ಜಿಂದಾಬಾದ್, ಹಿಂದೂಸ್ತಾನ್ ಮುರ್ದಾಬಾದ್ ಅಂತ ಅಂದಂಥ ಸಂದರ್ಭದಲ್ಲಿ ಅವ್ರಿಗೆ ನಾವು ಬುದ್ಧಿ ಹೇಳಬೇಕು ಬೇಡ, ಪಾಠ ಕಲಿಸ್ಬೇಕು ಬೇಡ, ಅವ್ರಿಗೆ ಬುದ್ಧಿ ಪಾಠ ಕಲಿಸ್ಬೇಕು ಅಥವಾ ನಾವು ಅವ್ರ ಬೆಂಬಲಕ್ಕೆ ನಿಲ್ಲಬೇಕು. ಹಿಂದೂಸ್ತಾನ್ ಮುರ್ದಾಬಾದ್ ಅವ್ರಿಗೆ ನಾವು ಅವ್ರ ಜೊತೆಗೆ ನಿಲ್ಬೇಕಾ? ಹಿಂದೂಸ್ತಾನ್ ಮುರ್ದಾಬಾದ್ ಅನ್ನೋರ ಜೊತೆಗೆ ಇವತ್ತು ಈ ಕಾಂಗ್ರೆಸ್ ಪಕ್ಷ ನಿಂತಿದೆ. ಅದಕ್ಕೆ ತುಕ್ಕಡೆ ಗ್ಯಾಂಗ್ ಅಂತ, ದೇಶವನ್ನು ವಿಭಜನೆ ಮಾಡುವಂಥ ಒಂದು ಶಕ್ತಿಗಳು. ಇವತ್ತು ನಮಗೆಲ್ಲ ಗೊತ್ತಿದೆ, ಪಾಕಿಸ್ತಾನದಿಂದ ಬೆಂಬಲವನ್ನು ಪಡೆದಂಥ PFI ಈ ದೇಶದಲ್ಲಿ ಭಯೋತ್ಪಾದನೆಯನ್ನ ಹುಟ್ಟಾಕ್ತದೆ, ಬಾಂಬ್ಗಳನ್ನು ದಾಳಿಯನ್ನ ಮಾಡ್ತದೆ. ಆ PFI ಅಂಗ ಸಂಸ್ಥೆ SDPI ಅಂತಿದೆ. ಆ SDPI ಜೊತೆಗೆ ಕಾಂಗ್ರೆಸ್ ಪಕ್ಷ ಇವತ್ತು ಗೆಳತನ ಮಾಡಿದ್ರೆ SDPI ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ. ದೇಶವನ್ನ ಅಭದ್ರಗೊಳಿಸುವಂತ, ವಿಭಜಿಸುವಂತ ಶಕ್ತಿಗಳ ಜೊತೆಗೆ ಇವತ್ತು ಕಾಂಗ್ರೆಸ್ ರಾಜಕೀಯ ಲಾಭಕ್ಕಾಗಿ ಅವರ ಕೈಯನ್ನು ಹಿಡಿಯುವಂತ ಕೆಲಸ ಮಾಡ್ತಾರೆ. ಆದ್ರಿಂದ ಬಂಧುಗಳೇ, ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ. ಯಾರೋ ಒಬ್ಬರು ಲೋಕಸಭಾ ಸದಸ್ಯರಾಗೋದು ಬಿಡೋದಕ್ಕಿಂತ
ಈ ದೇಶ ಉಳಿಬೇಕು, ಈ ದೇಶ ಅಖಂಡವಾಗಿ ಉಳಿಬೇಕು, ಒಗ್ಗಟ್ಟಾಗಿರ್ಬೇಕು ಅಂದಾಗ ಮಾತ್ರ ನಮ್ಮ ಮನೆ ನಮ್ಮ ಬದುಕು ಕೂಡ ಒಗ್ಗಟ್ಟಾಗಿ ಚೆನ್ನಾಗಿರ್ತದೆ. ಎಲ್ಲಿ ಶಾಂತಿ ಇದೆ ಅಲ್ಲಿ ಮಾತ್ರ ಪ್ರಗತಿ ಮಾಡೋಕ್ಕೆ ಸಾಧ್ಯ. ಇಂಥ ವಿಚಿತ್ರಕಾರಿಯಾದಂಥ ಶಕ್ತಿಗಳನ್ನು ಬೆಂಬಲಿಸುವಂಥವ್ರಿಗೆ ಯಾವ ಕಾರಣಕ್ಕೂ ಕೂಡ ಈ ದೇಶದಲ್ಲಿ ಅಧಿಕಾರ ಕೊಡಬಾರ್ದು. ದೇಶವನ್ನು ಕಟ್ಟೋರಿಗೆ ಮಾತ್ರ ಅಧಿಕಾರವನ್ನು ಕೊಡಬೇಕು. ಇವತ್ತು ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಬ್ಬ ಅಪ್ಪಟ ದೇಶಭಕ್ತ. ದೇಶಕ್ಕಾಗಿ ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡುವಂಥವರು. ದಿವಸಕ್ಕೆ 16 ರಿಂದ 18 ತಾಸು ಕೆಲಸ ಮಾಡ್ತಾರೆ. ದೇಶದ ಹೊರಗಡೆ ಒಳಗಡೆ ದೇಶದ ವಿರುದ್ಧ ಇರುವಂತಹ ಶಕ್ತಿಗಳನ್ನು ದಮನ ಮಾಡಿರುವಂಥ ಧೀಮಂತ ನಾಯಕ. ವಿದೇಶಗಳಲ್ಲಿ ಕೂಡ ಭಾರತ ದೇಶದ ಗೌರವವನ್ನು ಎತ್ತಿ ಹಿಡಿದಿರುವಂಥ ಒಬ್ಬ ನಾಯಕ. ಇಲ್ಲಿ ಇವತ್ತು ನಮ್ಗೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ನಮ್ಗೆ ಒಬ್ಬರು ವೈರಿ ಇದ್ರು, ಅದು ಬ್ರಿಟಿಷರು. ಬ್ರಿಟಿಷರನ್ನ ನಾವು ಈ ದೇಶ ಬಿಟ್ಟು ಹಾಕೋದು ಒಂದೇ ಕೆಲಸ ಇತ್ತು. ಆದರೆ ಸ್ವತಂತ್ರ ಬಂದ ಮೇಲೆ ನಮ್ಗೆ ವೈರಿಗಳು ಯಾರು? ಬಡತನ ನಮ್ಮ ವೈರಿ, ನಿರುದ್ಯೋಗ ಸಮಸ್ಯೆ ನಮ್ಮ ವೈರಿ, ಅವಿದ್ಯಾವಂತಿಕೆ ನಮ್ಮ ವೈರಿ. ಇವುಗಳನ್ನು ಹೋಗಲಾಡಿಸಲು ಯಾರಾದರೂ ಪ್ರಧಾನಮಂತ್ರಿ ಅತ್ಯಂತ ಯಶಸ್ವಿಯಾಗಿ 10 ವರ್ಷ ಕೆಲಸ ಮಾಡಿದ್ರೆ ಅದು ನರೇಂದ್ರ ಮೋದಿ. ಈ ದೇಶದಲ್ಲಿ ಕಳೆದ 10 ವರ್ಷದಲ್ಲಿ 15 ಕೋಟಿ ಜನರನ್ನ ಬಡತನದ ರೇಖೆಗಿಂತ ಇವತ್ತು ಮೇಲೆ ತಂದಿದ್ದಾರೆ. ಈ 15 ಕೋಟಿ ಜನರಿಗೆ ಮನೆಗೆ ಸೂರನ್ನ ಕೊಟ್ಟಿದ್ದಾರೆ, ಶೌಚಾಲಯನ ಕೊಟ್ಟಿದ್ದಾರೆ, ಗ್ಯಾಸ್ ಕೊಟ್ಟಿದ್ದಾರೆ, ಬಡವರಿಗೆ ಅಕ್ಕಿಯನ್ನು ಕೊಟ್ಟಿದ್ದಾರೆ, ಹೊಟ್ಟೆ ತುಂಬುವಂಗೆ ನೀರನ್ನು ಒದಗಿಸಿದ್ದಾರೆ, ಆರ್ಥಿಕ ಅಭಿವೃದ್ಧಿ ಮಾಡಿ ಅವರ ಕೈಗೆ ಕೆಲಸ ಕೊಡುವಂತಹ ವ್ಯವಸ್ಥೆ ಮಾಡಿದ್ದಾರೆ, ಶಿಕ್ಷಣ ಸೌಲಭ್ಯ ಸಿಗೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಹೀಗಾಗಿ ಅವರೆಲ್ಲರೂ ಕೂಡ ಬಡತನದ ಮೇಲೆ ಬಂದಿದ್ದಾರೆ. ಇನ್ನು ಉಳಿದಂಥ ಸುಮಾರು ಇನ್ನು 15 ರಿಂದ 20 ಕೋಟಿ ಜನ ಏನು ಬಡತನ ಕೆಳಗಡೆ ಇದ್ದಾರೆ. ಮುಂದಿನ 5 ವರ್ಷದಲ್ಲಿ ಅವರು ಹೊರಗಡೆ ಬರಬೇಕಾದ್ರೆ ಮತ್ತೆ ನರೇಂದ್ರ ಮೋದಿಯವರು ಇವತ್ತು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಬಹಳ ಮಹತ್ವ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.